ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ 39ನೇ ವರ್ಷದ ಲಕ್ಷದೀಪೋತ್ಸವ ಯಡಿಯೂರಲ್ಲಿ ನಡೀತಾ ಇತ್ತು. ಹಾಗಾಗಿ ನಾವು ಪ್ರತಿ ವರ್ಷ ಮಿಸ್ ಮಾಡದೆ ಹೋಗ್ತೀವಿ. ಈ ವರ್ಷ ಕೂಡ ಹಾಗೆ ಹೋದ್ವಿ. ನೋಡಿ ಮುಂದೆ ವಿಡಿಯೋ ಎಷ್ಟು ಚೆನ್ನಾಗಿದೆ, ಲಕ್ಷದೀಪೋತ್ಸವ ಹೇಗೆ ನಡೀತು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಗಾಡೀಲಿ ಹೋಗ್ಬೇಕಿದ್ರೆ ಎಲ್ಲಿ ಮೇನ್ ರೋಡಿಂದ ಯಡಿಯೂರಿಗೆ ಟರ್ನಿಂಗ್ ತೊಗೋಬೇಕು. ಅಲ್ಲಿಂದನೂ ಫುಲ್ಲು ರಶ್ಶು, ಅಲ್ಲಿಂದನೇ ತುಂಬ ಗಾಡಿಗಳು. ಆ ಗಾಡಿಗಳನ್ನ ಹತ್ತತ್ರ ಆ ಟರ್ನಿಂಗಿಂದ ದೇವಸ್ಥಾನ ಎಂಟ್ರಿ ಆಗೋದಕ್ಕೆ ½ ಟೈಮ್ ಆಯಿತು. ಅಲ್ಲಿ ನಡ್ಕೊಂಡು ಹೋಗೋಣ ಅಂದರೂ ಆಗಲ್ಲ, ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ ಅಂದ್ಬಿಟ್ಟು, ಮತ್ತು ಮಕ್ಕಳೆಲ್ಲ ಇದ್ರಲ್ಲ ನಡೆಯೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾರಲ್ಲೇ ಹೋದ್ವಿ. ಹೋಗಿದ ಮೇಲೆ ನಾವು ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ತೊಗೊಂಡಿದ್ದು ಪಿಕ್ಸ್ ಇವು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡೋದಕ್ಕೆ ಆ ಲಕ್ಷ ದೀಪಗಳನ್ನ ಕಣ್ಣೇ ಸಾಲಲ್ಲ ನಿಜವಾಗ್ಲೂ. ನೋಡಿ ದೀಪ ಹಚ್ಚುತ್ತಾ ಇದ್ದೀನಿ. ಬಟ್ ಗಾಳಿ ಬೇರೆ, ಮತ್ತು ಗೊತ್ತಿದೆ ಅವತ್ತು ಅಮಾವಾಸ್ಯೆ ಭಾನುವಾರ ದಿನ ಫುಲ್ಲು ಮಳೆ ಕೂಡ ಇತ್ತು. ದೀಪ ಎಲ್ಲ ಹಚ್ಚಿ ಅಲ್ಲಿ ದೀಪ ಎಲ್ಲ ಹಚ್ಚೋವರೆಗೂ ಮಳೆ ಇರಲಿಲ್ಲ ಸದ್ಯ. ಹಚ್ಚಿ ಎಲ್ಲ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು, ಮತ್ತು ಹಚ್ಚಿರೋವಂಥ ದೀಪಗಳೆಲ್ಲ ಹಾರಿ ಹೋದ್ವು. ಆದರೂ ನಮ್ಮ ಮನಸ್ಸಲ್ಲಿರೋವಂಥ ಭಕ್ತಿ ಇರುತ್ತಲ್ಲ, ಸಾಕು ಅಷ್ಟು ಅಂದ್ಕೊಂಡು. ಮತ್ತು ಜಾತ್ರೆ ಕೂಡ ಇರುತ್ತೆ, ತುಂಬ ಜನ. ಈ ಸರಿ ಅಷ್ಟು ಜನ ನಾವು ಲಾಸ್ಟ್ ಇಯರ್ ಎಲ್ಲ ಹೋಗಿದ್ದೀವಲ್ಲ, ಈ ಸರಿ ಬಂದಿರೋವಂಥ ಜನ ತುಂಬ ಜನ ಇದ್ದರು. ನಮಗೆ ಅಲ್ಲೊಂದು ಫೋಟೋ ತೆಗೋದಕ್ಕೂ ಆಗಲಿಲ್ಲ, ಮತ್ತು ಅಲ್ಲಿ ದೀಪ ಹಚ್ಚಲಿಕ್ಕೂ ಸ್ಪೇಸೇ ಇಲ್ಲ, ಎಲ್ಲ ಕಡೆ ಜನ. ನೋಡಿ ಜಾತ್ರೆಗಳೆಲ್ಲ ಹಾಕಿದ್ದಾರೆ, ಮತ್ತು ಚಾಟ್ಸ್ಗಳು ಅಲ್ಲಲ್ಲೇ. ಮತ್ತು ಆ ಸೈಡು ಭರತನಾಟ್ಯ ಕೂಡ ನಡೀತಾ ಇತ್ತು. ಅಲ್ಲಿ ಕೂಡ ಹೋಗೋಕ್ಕಾಗಲಿಲ್ಲ, ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು. ನಾವು ದೀಪ ಎಲ್ಲ ಹಚ್ಚಿ ಈ ಕಡೆ ಸೈಡ್ ಬಂದ್ವಿ. ಜಾತ್ರೆ ನೋಡೋಣ, ಏನಾರು ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು, ಇಲ್ಲ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಅಷ್ಟರಲ್ಲಾಗಲೇ ಮಳೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಯಾಕೆಂದರೆ ಎಲ್ಲ ಕಡೆ ಜನಗಳಿದ್ರಲ್ಲ, ಮತ್ತು ಅಲ್ಲೆಲ್ಲ ಜನಗಳು ಕವರ್ ಆಗಿಬಿಟ್ಟಿದ್ರು. ಬಟ್ ಹೇಗೋ ಮಳೆನೋ ಏನೋ ಒಂಥರ ಎಂಜಾಯ್ ಮಾಡಿದ್ವಿ. ಈ ಥರ ಎಕ್ಸ್ಪೀರಿಯೆನ್ಸು ಲಾಸ್ಟ್ ಇಯರೆಲ್ಲ ಆಗಿರಲಿಲ್ಲ. ಮತ್ತು ಆ ಸೈಡ್ ಎಕ್ಸಿಬಿಷನ್ ಕೂಡ ಇತ್ತು, ಜಾಯಿಂಟ್ ವೀಲು, ಕೊಲಂಬಸ್ ಎಲ್ಲ ಇತ್ತು. ಅಲ್ಲಿ ಕೂಡ ಹೋಗೋಕ್ಕಾಗಿಲ್ಲ ಈ ಮಳೆಯಿಂದ. ಮತ್ತು ಅಲ್ಲಿ ಪ್ರಸಾದ ತೊಗೋಣ ಅಂತ ಹೋದ್ವಿ. ಅಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು, ತುಂಬ ಜನ ಇರೋದ್ರಿಂದ ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಪ್ರಸಾದ ತೊಗೊಂಡು ಮತ್ತು ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಮಳೆ ಸ್ಟಾಪ್ ಆದಮೇಲೆ ಬಂದ್ವಿ. ಇಯರಿಂಗ್ಸ್ ಕೂಡ ಇತ್ತು, ಚೆನ್ನಾಗಿತ್ತು ಇಯರಿಂಗ್ಸ್ಗಳು. ಕೆಳಗಡೆ ಸೆಟ್ ಇರೋದು 20 ರೂಪೀಸ್, ಇದೆಲ್ಲ 40-50. ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸ್ತು, ನೋಡೋದಕ್ಕೂ ಚೆನ್ನಾಗಿದ್ವು. ಅದ್ರ ಜೊತೆ ತೊಗೊಂಡ್ವಿ. ಆಮೇಲೆ ಮಳೆ ಎಲ್ಲ ಬಂದು ಸ್ಟಾಪ್ ಆದಮೇಲೆ ಬಂದಿದ್ದು, ಯಾವುದೋ ರಂಗೋಲಿ ಹಾಕ್ಬಿಟ್ಟು ಚೆನ್ನಾಗಿ ದೀಪ ಹಚ್ಚಿದ್ರು. ಸೊ ಅಲ್ಲಿ ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ದೇವ್ರ ಪ್ರಸಾದ ಬಿಡೋಕ್ಕಾಗಲ್ಲ, ಪ್ರಸಾದ ಕೂಡ ತಿಂದ್ವಿ. ದೇವ್ರ ಪ್ರಸಾದ ಸಿಗೋದು ಪುಣ್ಯ. ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.